ಸರ್, ಪದೇ ಪದೇ RSS ಕುರಿತಾಗಿ ಚರ್ಚೆಗಳು ಬರ್ತಾನೆ ಇದೆ. ಇಲ್ಲಿಂದಲೂ ಕೂಡ ಹೇಳ್ತಾ ಇದ್ರೆ ಈಗ ಕಾಂಗ್ರೆಸ್ನವರು ಪ್ರತಿಯೊಂದಕ್ಕೂ ಕೂಡ ದಾಖಲೆಗಳನ್ನು ಒದಗಿಸೋ ಕೆಲಸ ಆಗ್ತಾ ಇದೆ ಸರ್. ಒಂದು ನಾನು ಹೇಳ್ತೀನಿ, ಸಂವಿಧಾನಕ್ಕೂ ಬಿಜೆಪಿಯವರು ಭಾರತದ ಸಂವಿಧಾನ ಹೋಗ್ತಾ ಇಲ್ಲ, ಜೊತೆಗೆ RSS ಸಂವಿಧಾನನೇ ಹೋಗ್ತಾ ಇಲ್ಲ ಅನ್ನುವಂಥದ್ದು ಸರ್ ಹರಿಪ್ರಸಾದ್ ಅವರು. ಇದು ವಿನಾಕಾರಣ ಇತ್ತೀಚಿನ ದಿನಗಳಲ್ಲಿ RSS ಸಂಘಟನೆ ಬೆಳವಣಿಗೆಯಾಗಿ 100 ವರ್ಷ ಇವತ್ತು ಆ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಕಡೆ ರೂಟ್ ಮಾರ್ಚ್ ನಡೀತಾ ಇದೆ. ನಾನು ಬೆಳಗಾವಿ ಮತ್ತು ಹುಬ್ಬಳ್ಳಿಯ ರೂಟ್ ಮಾರ್ಚ್ನಲ್ಲಿ ಭಾಗವಹಿಸಿದ್ದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ತಾಲೂಕಾ ಕೇಂದ್ರ, ನಗರ, ಪಟ್ಟಣ, ಕಾರ್ಪೊರೇಷನ್ ಏರಿಯಾ ಎಲ್ಲ ಕಡೆಯೂ ಕನಿಷ್ಠ 5 ರಿಂದ 10 ಸಾವಿರ ಜನರಿಗೆ ರೂಟ್ ಮಾರ್ಚಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ, ಯುವಕರು ಭಾಗವಹಿಸ್ತಾ ಇದ್ದಾರೆ. ಆ ಗ್ರೋತನ್ನು ಇವತ್ತು ಕಾಂಗ್ರೆಸ್ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಎಲ್ಲಿವರೆಗೆ RSS ಅಸ್ತಿತ್ವ ಇರ್ತದೆ ಅಲ್ಲಿವರೆಗೆ ಕಾಂಗ್ರೆಸ್ಸಿನ ಅಸ್ತಿತ್ವ ಹೋಗ್ತದೆ ಅನ್ನುವಂಥದ್ದು ಒಂದು ಭಾವನೆ ಅವರಲ್ಲಿ ಬಂದಿದ್ದರಿಂದ ಹೇಗಾದರೂ ಮಾಡಿ RSSನ್ನು ತುಳಿಬೇಕು, RSSನ್ನು ಅಸ್ತಿತ್ವವನ್ನು ಕಳಿಬೇಕು ಅನ್ನುವಂಥ ಒಂದು ದುರುದ್ದೇಶ ಇಟ್ಕೊಂಡು ಅಪಪ್ರಚಾರ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಜನ ನಂಬ್ತಾ ಇಲ್ಲ. ಇವರು ಎಷ್ಟು ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕು RSS ಬೆಳವಣಿಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದು ವಿನಾಕಾರಣ ಟೀಕೆ ಮಾಡೋದು ನಡೀತಾ ಇದೆ. ಈ ಹರಿಪ್ರಸಾದ್ ಅವರು ಒಂದು ಪಾರ್ಟಿ ಕಟ್ಟಲಿಕ್ಕೆ ಆಗಿಲ್ಲ ಅವ್ರಿಗೆ, ಹರಿಪ್ರಸಾದ್ ಅವರಿಗೆ. ಅಥವಾ ಪ್ರಿಯಾಂಕ ಖರ್ಗೆ, ಅಲ್ಲಿನೇ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ ಗುಲ್ಬರ್ಗ, ಅಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಸೋತರೋದು ಹಿಂದಿನ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ. ಇವತ್ತು ಹರಿಪ್ರಸಾದ್ ಒಂದು ನೇರವಾದ ಡೈರೆಕ್ಟ್ ಇಲೆಕ್ಷನ್ ಗೆದ್ದು ಬರಲಿ. ಅವರು ಹಿಂದೆ MP ಗೂ ನಿಂತಿದ್ರು ಬೆಂಗಳೂರಿಂದ, ಒಂದಾದರೂ ಇಲೆಕ್ಷನ್ ಗೆದ್ದಿದ್ದಾರೆ ಅವರು. ಎಲ್ಲೇ ರಾಜ್ಯಸಭಾ ಮೆಂಬರ್ ಆಗೋದು, ಎಲ್ಲೇ ವಿಧಾನ ಪರಿಷತ್ ಸದಸ್ಯರದು. ಅಂಥವ್ರಿಗೆ ಇವತ್ತು RSSನ್ನು BJPಯನ್ನು ಟೀಕೆ ಮಾಡೋದ್ರಲ್ಲಿ ಏನು ನೈತಿಕತೆ ಇದೆ ಅಂತ ನಾನು ಇವತ್ತು ಕೇಳ್ತಾ ಇದ್ದೀನಿ. ಹೀಗಾಗಿ ಅಸ್ತಿತ್ವ ಇಲ್ಲದಂಥ ಗ್ರೌಂಡ್ ಲೆವೆಲ್ ಏನು ಕೆಲಸ ಮಾಡಿದಂಥ ಇಂಥ ಲೀಡರ್ಸ್ ಮುಖಾಂತರ RSS ಅಥವಾ BJP ಅವ್ರ ಕಡೆಯಿಂದ ಟೀಕೆ ಆದರೆ ಅದಕ್ಕೇನೋ ಮಹತ್ವನೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿ ವೇಗಕ್ಕೆ ಮತ್ತು RSSನ ಬೆಳವಣಿಗೆಗೆ ಇವ್ಯಾವೂ ಅಡ್ಡಿ ಆಗೋದು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ.